ಉದ್ಯಮ ಕ್ಷೇತ್ರದಲ್ಲಿ ದೈತ್ಯ ಹೆಸರು ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಸಂಚಲನ ಕಾರಣ ಆಗ್ತಾ ಇದೆ. ಇನ್ನೊಂದು ಕಡೆಗೆ ರಾಯ್ ಮರಣೋತ್ತರ ಪರೀಕ್ಷೆ ಮುಕ್ತಾಯಗೊಂಡಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕೆಲವೇ ನಿಮಿಷಗಳಲ್ಲಿ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಕೂಡ ಮಾಡಲಾಗುತ್ತೆ. ಅವರ ಅಂತ್ಯಕ್ರಿಯೆ ಇವತ್ತು ಮಾಡ್ತಾರ ನಾಳೆ ಮಾಡ್ತಾರ ಅನ್ನೋದನ್ನ ಕ್ಲಾರಿಟಿ ಅವರ ಕುಟುಂಬಸ್ಥರಿಗೆ ಕೊಡಬೇಕು. ಕೋರಮಂಗಲದಲ್ಲಿ ಸದ್ಯಕ್ಕೆ ಅಂತಿಮ ದರ್ಶನಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಫ್ಯಾಮಿಲಿಯವರು. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಕಾಸ್ ಆಫ್ ಡೆತ್, ಟೈಮಿಂಗ್ ಮತ್ತು ಯಾವ ಬುಲೆಟ್ ಅದು, ಬ್ಯಾಲಿಸ್ಟಿಕ್ ರಿಪೋರ್ಟ್ಗೆ ಸಹಕಾರಿಯಾಗುವಂತಹ ಅಂಶಗಳು, ಮೇಜರ್ ಇಂಜುರಿ ದೇಹದ ಯಾವ ಭಾಗದಲ್ಲಾಯಿತು, ಯೂಶಲಿ ಈ ಥರದ್ದೆಲ್ಲ ಪಿಸ್ತೂಲ್ನಿಂದ ಎಷ್ಟು ಸುತ್ತು ಗುಂಡನ್ನು ಹೊಡೆದುಕೊಂಡ್ರು, ಯಾವುದು ದೇಹದ ಒಳಗೆ ಹೋಗ್ತು ಅನ್ನೋದನ್ನೆಲ್ಲ ಡಿಸೈಡ್ ಮಾಡುವಂತಹ ಕ್ರೂಷಲ್ ಭಾಗ ಅಂತ ಹೇಳಿದ್ರೆ ಅದು ಪೋಸ್ಟ್ ಮಾರ್ಟಮ್ ಮುಗಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಲೀಗಲ್ ಪ್ರೊಸೀಜರನ್ನು ಮುಗಿಸ್ಕೊಳ್ತಾರೆ. ಸೈನ್ ಎಲ್ಲ ಹಾಕಿ ಕಂಪ್ಲೀಟ್ ಆಗಿದೆ ಮರಣೋತ್ತರ ಪರೀಕ್ಷೆ, ಇನ್ನೂ ಹಸ್ತಾಂತರ ಮಾಡ್ಬೋದು ಅಂತ ವೈದ್ಯರು ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ. ಅದಾದ ಬಳಿಕ ಫ್ಯಾಮಿಲಿಯವರು ಕೊಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ಲೋಕೇಶ್, ಮರಣೋತ್ತರ ಪರೀಕ್ಷೆ ಮುಗಿದಿದೆ, ಇನ್ನೇನಾದರೂ ಪ್ರೊಸೀಜರ್ಗಳು ಬಾಕಿ ಇದೆಯಾ ಅಲ್ಲಿ? ಆಮೇಲೆ ಅಂತ್ಯಕ್ರಿಯೆ ಬಗ್ಗೆ ಏನು ಕ್ಲಾರಿಟಿ ಸಿಗ್ತಾ ಇದೆ ಫ್ಯಾಮಿಲಿಯಿಂದ? ಮಮತಾ, ಅಂತ್ಯಕ್ರಿಯೆ ಬಗ್ಗೆ ಇನ್ನೂ ಕೂಡ ಸರಿಯಾದಂತ ಕ್ಲಾರಿಟಿ ಸದ್ಯಕ್ಕೆ ಸಿಗ್ತಾ ಇಲ್ಲ. ಸಹೋದರನ ಮನೆಗೆ ಈಗ ಮೃತದೇಹವನ್ನ ಕೊಂಡೊಯ್ತಾರೆ ಅನ್ನುವಂತ ಮಾಹಿತಿ ಮಾತ್ರ ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಈಗಾಗಲೇ ಬಾಡಿ ಪ್ಯಾಕಿಂಗ್ ಮಾಡುವಂತ ಕೆಲಸವನ್ನ ವೈದ್ಯರು ಮಾಡ್ತಾ ಇರ್ತಕ್ಕಂಥದ್ದು. ಬಾಡಿ ಪ್ಯಾಕಿಂಗ್ ಇನ್ನೊಂದು 10 ನಿಮಿಷದಲ್ಲಿ ಮುಕ್ತಾಯ ಆಗುತ್ತೆ. ಮುಕ್ತಾಯ ಆದ ಬಳಿಕ ಕುಟುಂಬಸ್ಥರಿಗೆ ಈಗ ಹಸ್ತಾಂತರವನ್ನ ಮಾಡ್ತಾರೆ. ಮರಣೋತ್ತರ ಪರೀಕ್ಷೆಯ ಎಲ್ಲಾ ಪ್ರಕ್ರಿಯೆಗಳು ಕೂಡ ಮುಕ್ತಾಯ ಆಗಿದೆ. ಯಾವುದೇ ರೀತಿಯಾದಂತ ಬಾಕಿ ಇಲ್ಲ. ಏನಿದ್ರು FSL ಗೆ ಒಂದಷ್ಟು ಮಾಹಿತಿಗೋಸ್ಕರ FSL ಗೆ ಕಳಿಸಿದ್ರೆ FSL ರಿಪೋರ್ಟ್ ಬರ್ಲಿಕ್ಕೆ ಕನಿಷ್ಠ 10 ರಿಂದ 15 ದಿನ ಆದ್ರೂ ಬೇಕಾಗುತ್ತೆ, ಅಥವಾ 1 ತಿಂಗಳಾದ್ರೂ ಕೂಡ ಬೇಕಾಗುತ್ತೆ. FSL ಇಂದ ಪೊಲೀಸರು ಯಾವೆಲ್ಲ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ, ಆ ರಿಕ್ವೆಸ್ಟ್ ಆಧಾರದ ಮೇಲೆ FSL ತಜ್ಞರು ಆ ತನಿಖೆಯನ್ನ ಮಾಡ್ತಾರೆ. ಹಾಗಾಗಿ ಪೊಲೀಸರಿಂದ ಏನ್ ರಿಕ್ವೆಸ್ಟ್ ಹೋಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕೆ ಇಲ್ಲಿ ಆಸ್ಪತ್ರೆಯಲ್ಲಿ ಆಗ್ಬೇಕಂತ ಮರಣೋತ್ತರ ಪರೀಕ್ಷೆಗಳು ಕಂಪ್ಲೀಟ್ ಆಗಿ ಮುಕ್ತಾಯ ಆಗಿದೆ. ವೈದ್ಯರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇವತ್ತು ಮಧ್ಯಾಹ್ನದ ಒಳಗಡೆ ಪೊಲೀಸರ ಕೈಗೆ ಸಿಗುತ್ತೆ. FSL ರಿಪೋರ್ಟ್ ಒಂದು ಮಾತ್ರ ಬಾಕಿ ಉಳಿದಂತೆ ಎಲ್ಲಾ ರೀತಿಯಾದ ಪ್ರಕ್ರಿಯೆಗಳು ಮುಕ್ತಾಯ ಆಗಿದೆ. ಬಾಡಿಯನ್ನು ಹಸ್ತಾಂತರ ಮಾಡಿದ ಬಳಿಕ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನ ಫೈನಲ್ ಮಾಡ್ಬೇಕಾಗುತ್ತೆ. ಎಲ್ಲಿ ಅವರು ಅಂತ್ಯಕ್ರಿಯೆಯನ್ನ ಮಾಡ್ತಾರೆ ಏನು ಅನ್ನೋದ್ರು ಕೂಡ ಕುಟುಂಬಸ್ಥರು ಫೈನಲ್ ಮಾಡ್ತಾರೆ. ಸದ್ಯಕ್ಕೆ ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ಮುಕ್ತಾಯ ಆಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್. ಇವ್ರ ಸಾವಿಗೆ ನಿಖರ ಕಾರಣ ಏನು ಅನ್ನುವಂತಹ ಪಾಸಿಬಿಲಿಟೀಸನ್ನು ಹುಡುಕ್ತಾ ಇದ್ದಾರೆ ಪೊಲೀಸರು. ಎಸ್ಪೆಷಲಿ ಕೇರಳದ ಉದ್ಯಮಿ, ಕೇರಳಕ್ಕೆ ಏನಾದರೂ ಲಿಂಕ್ ಆಗುತ್ತಾ ಇದು? ಯಾಕಂದರೆ ಕೇರಳದಲ್ಲಿ ಎಲೆಕ್ಷನ್ಗಳು ಬೇರೆ ನಡೆಯೋದಕ್ಕಿತ್ತು. ಒಂದು ಕಡೆ ಕಾಂಗ್ರೆಸ್ ನೇರವಾಗಿ IT ಕಿರುಕುಳದ ಕಾರಣಕ್ಕೋಸ್ಕರನೇ ಇವರು ಸಾವನ್ನಪ್ಪಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಎಲೆಕ್ಷನ್ಗೆ ರಿಲೇಟೆಡ್ ಆಗಿ ಏನಾದರೂ ಆಗಿದೆಯಾ? ಪ್ರಭಾವಿಗಳ ನಂಟು ಏನಾದರೂ ಆಗಿದೆಯಾ? ಎಷ್ಟೋ ಸಂದರ್ಭದಲ್ಲಿ ಈ ಥರದ ಉದ್ಯಮಿಗಳು ಸಾವನ್ನಪ್ಪಿದಾಗ ಅವರ ಮನೆಯಲ್ಲಿ ಸಿಗಬಹುದಾದ ಪಾಸಿಬಲ್ ಫೈಲ್ಸ್, ಸಾಕ್ಷಿಗಳು ಇನ್ನೂ ತುಂಬ ದೊಡ್ಡವ್ರ ತನಕ ಹೋಗ್ಬಿಡುತ್ತೆ. ಹೀಗಾಗಿ ಅದು ಗೊತ್ತಾದರೆ ಅವರು ಸಿಕ್ಕಾಕೊಳ್ತಾರೆ, ನಾನು ಸಿಕ್ಕಾಕೊಳ್ತೀನಿ ಅನ್ನೋ ಭಯ ಏನಾದರೂ ಇವರಿಗಿತ್ತ? ಯಾರಾದರೂ ಥ್ರೆಟ್ ಮಾಡ್ತಾ ಇದ್ರಾ? ಭೂ ಮಾಫಿಯಾದವರಿಂದ ಏನಾದರೂ ಬೆದರಿಕೆ ಕರೆಗಳು ಬರ್ತಾ ಇತ್ತಾ? ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಥವಾ ಪರ್ಸ್ನಲ್ ಆಗಿ ಯಾವುದಾದ್ರೂ ವಿಚಾರ ಇವರ ನೆಮ್ಮದಿಯನ್ನು ಕೆಡಿಸಿತ್ತಾ ಅನ್ನೋ ಪ್ರಶ್ನೆಗಳಿದ್ದಾವೆ. ಇಷ್ಟಕ್ಕೂ ಕೂಡ ಉತ್ತರವನ್ನು ಹುಡುಕೊಳ್ಬೇಕಾದ ಅತಿ ದೊಡ್ಡ ಸವಾಲು ತನಿಖೆಯಲ್ಲಿ ಪೊಲೀಸರಿಗಿದೆ.